ಇವತ್ತಿನ ವ್ಲಾಗ್ ಸುಮ್ಮನೆ ಮಾಡ್ತಾ ಇದ್ದೀನಿ. ಪಾಲಕ್ ಪನ್ನೀರ್ ರೈಸ್ ಒಬ್ಬರಿಗೆ ಅಲ್ವಾ ಸಾಕು ಇದು ಅಂತ ನಾಟಕ ಮಾಡಿದೆ. ಇವಾಗ ಕಷ್ಟ ಆಗ್ತದೆ. ಈ ಸ್ಟವ್ ಆನ್ ಆಗಿದೆ, ನಂಗೆ ಗೊತ್ತೇ ಇಲ್ಲ. ಸೊ ಚಾಪಿಂಗ್ ಬೋರ್ಡ್ ಇಟ್ಟಿದ್ದೆ, ಬರ್ನ್ ಆಗೋಗಿದೆ. ಎಷ್ಟು ಚಿಕ್ಕ ಬಾಡಿ ಅದೆಷ್ಟು ಸ್ಪೈಸ್ ತಿನ್ನುತ್ತೆ ನಂಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂತ. ಮನೇಲಿ ಬಿಸ್ಕೆಟ್ ಅಮ್ಮ ಎಷ್ಟೊಂದು ದಿನ ಆಗಿತ್ತು ಇದು ನೋಡಿ. ಗುಡ್ಡ ಬಿಸ್ಕೆಟ್, ಪಾರ್ಲೆ ಜಿ. ಗುಡ್ ಮಾರ್ನಿಂಗ್, ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಷ್ಟೊಂದು ದಿನ ಆದಮೇಲೆ ನಾರ್ಮಲ್ ಪ್ರಾಪರ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸುಮ್ಮನೆ ಮಾಡ್ತಾ ಇದ್ದೀನಿ, ಎಷ್ಟೊಂದು ದಿನ ಆಗಿತ್ತು ಅಂತ. ಸೊ ಇವಾಗ ಬೆಳಗ್ಗೆ ಎದ್ದೆ, ಇವಾಗ ಸೂರ್ಯೋದಯ ಆಗ್ತಾ ಇದೆ. ತುಂಬ ಮೋಡ ಮುಚ್ಕೊಂಡಿದೆ. ಇವತ್ತು 80% ರೈನ್ ತೋರಿಸ್ತಾ ಇದೆ, ನೋಡಬೇಕು. ಸೊ ಇವತ್ತಿನ ಅಡುಗೆ ಪಾಲಕ್ ಪನ್ನೀರ್ ರೈಸ್. ಸೊ ಪಾಲಕ್ ಇದು ಮೊನ್ನೆ ತಂದಿದ್ದೆ, ಒಂದು ಬಾಕ್ಸ್ ಇತ್ತು. ಮತ್ತು ಇಲ್ಲಿ ಪನ್ನೀರ್ ಸಿಗಲ್ಲ, ಟೋಫು ಸಿಗುತ್ತೆ. ಇದು ಫುಲ್ ಫ್ರೀಸ್ ಆಗಿತ್ತು ಅಂತ ಬಿಸಿನೀರಲ್ಲಿ ಇಟ್ಟಿದ್ದೀನಿ. ಇದು ಯೂಶ್ವಲಿ ವೈಟ್ ಇರುತ್ತೆ, ಇವತ್ತು ಯಾಕೋ ಬ್ರೌನ್ ಇದೆ, ನನಗೂ ಗೊತ್ತಿಲ್ಲ. ತೊಗೊಬೇಕಾದ್ರೆ ನಾನು ನೋಡಿಲ್ಲ. ಈ ಥರ ಬರುತ್ತೆ ಟೋಫು. ಸೊ ಐ ಥಿಂಕ್ ಇದು ರೋಸ್ಟೆಡ್ ಒನ್ ಇರ್ಬೋದೇನೋ, ನೋಡೋಣ, ಟ್ರೈ ಮಾಡ್ತೀನಿ. ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ಫುಡ್ ಫೋಟೋಸ್ ಇಲ್ಲ ವೀಡಿಯೋಸ್ ನೋಡ್ತಾ ಇದ್ರು ಅದೆಲ್ಲ ಫಸ್ಟ್ ಟೈಮ್ ನಾನು ಒಳ್ಳೆ ಎಕ್ಸ್ಪೆರಿಮೆಂಟ್ ಥರ ಮಾಡ್ತಾ ಇರೋದು. ಸೊ ಅಮ್ಮ ಮಾಡ್ತಿದ್ರು, ಸೊ ಅದನ್ನೆಲ್ಲ ನೋಡ್ತಾ ಇದ್ನಲ್ಲ. ಸೊ ಎಲ್ಲ ಏನೇನು ಹಾಕಬೇಕು ಎಲ್ಲ ಗೊತ್ತಿಲ್ಲ ಅಂದ್ರೂ ನಮ್ಮ ರೇಖಾ ಆಂಟಿ ಇದ್ದಾರಲ್ಲ, ರೇಖಾ ಅಡುಗೆ ಚಾನಲ್, ಸೊ ಅದನ್ನು ನೋಡಿಕೊಂಡು ಮಾಡ್ತೀನಿ. ನೋಡಿ, ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಆಗಲೇ ಮಳೆ ಸ್ಟಾರ್ಟ್ ಆಗಿದೆ. ಇವತ್ತು ಫುಲ್ ದಿನ ಹಿಂಗೆ ಇರುತ್ತೆ. ಅದು ಹಿಂಗೆ ಕೆಲ್ಸಕ್ಕೆ ಹೋಗ್ತೀವೋ, ಹೆಂಗೆ ಮೇಂಟೈನ್ ಮಾಡ್ತೀವೋ ಗೊತ್ತಿಲ್ಲ. ಆ್ಯಂಡ್ ಇವಾಗ ಪಾಲಕ್ ಬೇಯಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಮತ್ತು ಚಿಲ್ಲಿ. ನನಗೆ ತುಂಬ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ, ಸೊ ಅದಕ್ಕೆ ಜಾಸ್ತಿ ಚಿಲ್ಲಿ ಹಾಕ್ಕೊತೀನಿ. ಇದನ್ನು ರುಬ್ಕೊಳ್ಳೋಣ. It came out easily. Then every time you take out, just on the video and keep it come out easily. Paste ready. ಆ ಮಿಕ್ಸಿ ಯೂಶ್ವಲಿ ಈಸಿಯಾಗಿ ಓಪನ್ ಆಗಲ್ಲ, ಫುಲ್ ಸ್ಟ್ರಗಲ್ ಮಾಡಬೇಕು. ಅದು ತಿರುಗ್ಸೋಕೆ ಒಂದಷ್ಟು ಕಷ್ಟಪಡಬೇಕು, ತಿರುಗ್ಸಾದ್ಮೇಲೆ ತೆಗಿಯೋಕೆ ಒಂದಷ್ಟು ಕಷ್ಟಪಡಬೇಕು. ಇವತ್ತೇನು ಅದು ಈಸಿಯಾಗಿ ಬಂದ್ಬಿಡ್ತು. ಓಕೆ, ಇವಾಗ ಎಣ್ಣೆ ಮತ್ತು ಸ್ವಲ್ಪ ಬಟರ್ ಹಾಕಿದ್ದೀನಿ. ಇದಕ್ಕೆ ಎಲ್ಲ ಸ್ಪೈಸಸ್ ಹಾಕೋಣ. ಚಕ್ಕೆ, ಲವಂಗ, ಇದು ಸ್ಟಾರ್. ಎಣ್ಣೆ ಕಾದಿದೆ, ಸೊ ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಹಾಗೆ ಪನ್ನೀರು ಬಟರ್ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಬ್ಲಾಗ್ ನೋಡ್ತಿರೋರು ಯಾರಾದ್ರು ಜರ್ಮನಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಮೇಯ್ನಾಗಿ ಕುಕ್ಕರ್ ತೊಗೊಬನ್ನಿ. ತಂದ್ರೂ ದೊಡ್ಡ ಕುಕ್ಕರ್ ತೊಗೊಬನ್ನಿ ಸ್ವಲ್ಪ. ನಂದಿದು 1.5 ಲೀಟರ್ ಕುಕ್ಕರ್. ಸೊ ನಾನು ಒಂದೇ ಸಲ ಅಡುಗೆ ಮಾಡ್ಕೊಂಡು 3 ಹೊತ್ತು ತಿಂತೀನಿ. ಸೊ ರೈಸ್ ಐಟಮ್ ಏನಾದ್ರು ಮಾಡಿದ್ರೆ ಇಲ್ಲಿ ಗಂಟ ತುಂಬೋಗುತ್ತೆ. ಸೊ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದೊಡ್ಡ ಕುಕ್ಕರ್ ತಂದರೆ ಇನ್ನೂ ಈಸಿ. ನಮ್ಮಮ್ಮ ಹೇಳಿದ್ರು ತೊಗೊಂಡೋಗೋ ದೊಡ್ಡ ಕುಕ್ಕರು ಅಂತ. ನಾನು ಒಬ್ಬರಿಗೆ ಅಲ್ವಾ ಸಾಕು ಇದು ಅಂತ ನಾಟಕ ಮಾಡಿದೆ. ಇವಾಗ ಕಷ್ಟ ಆಗ್ತದೆ. ಸೊ ಈರುಳ್ಳಿ ಸ್ವಲ್ಪ ಹುರ್ಕೊಂಡಾಯಿತು. ಇದು ಮಿಕ್ಸ್ ಹಾಕೋಣ. ಆಮೇಲೆ 2 ಟೊಮ್ಯಾಟೊ ಗ್ರೈಂಡ್ ಮಾಡಿ ಇಟ್ಕೊಂಡಿರುತ್ತೆ, ಅದು ಹಾಕೋಣ. ಸೊ ಇವಾಗ ಮಸಾಲೆ ಹಾಕೋಣ. ಫಸ್ಟ್ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಧನಿಯಾ ಪೌಡರ್, ಇಲ್ಲಿ ಖಾರ ಪೌಡರ್, ಚಿಲ್ಲಿ ನಾನು ಆಗಲೇ ಒಂದು 6 ಚಿಲ್ಲಿ ಹಾಕಿ ರುಬ್ಬಿದ್ದೀನಿ. ಬಟ್ ನಂಗೆ ತುಂಬ ಖಾರ ಇರಬೇಕು ಅದಕ್ಕೆ. ಆಮೇಲೆ ಅಷ್ಟೇ, ಸ್ವಲ್ಪ ಅರಿಶಿನ, ಆಮೇಲೆ ಗರಂ ಮಸಾಲ. ಸೊ ಮಸಾಲೆ ಎಲ್ಲ 1 ರೌಂಡ್ ಫ್ರೈ ಮಾಡಿದ್ದಾಯಿತು. ಇವಾಗ ಪನ್ನೀರ್
ಇವಾಗ ಇಲ್ಲೊಂದು ದುರಂತ ನಡೀತು. ಏನಂದರೆ ಇಲ್ಲಿ ಈ ಸ್ಟವ್ ಆನ್ ಆಗಿದೆ, ನಂಗೆ ಗೊತ್ತೇ ಇಲ್ಲ. ಸೊ ಚಾಪಿಂಗ್ ಬೋರ್ಡ್ ಇಟ್ಟಿದ್ದೆ, ಬರ್ನ್ ಆಗೋಗಿದೆ. ಅದಕ್ಕಿಂತ ಮುಂಚೆ ಇನ್ನೊಂದು ಚಾಪಿಂಗ್ ಬೋರ್ಡ್ ಇತ್ತು, ಅದು ಹಿಂಗೆ ಬರ್ನ್ ಮಾಡಿದ್ದೀನಿ. ಓ ಗಾಡ್. ಮನೇಲಾಗಿದ್ರೆ ಅಮ್ಮ ಸರಿಯಾಗಿ ಹೋಗಿತಾಯಿದ್ರು. ಇಲ್ಲಿ ನನ್ನ ಫ್ರೆಂಡ್ಸ್ ಹೋಗಿಬೇಕಷ್ಟೇ ನನಗೆ. ಈಗ ಪನ್ನೀರ್ಗೆ ಸ್ವಲ್ಪ ಮಸಾಲೆ ಇಟ್ಕೊಬೇಕು. ಅದಾದಮೇಲೆ ರೈಸ್ ಇಲ್ಲಿ ನೆನೆಸಿಟ್ಟಿದ್ದೀನಿ, 1.5 ಗ್ಲಾಸ್ ರೈಸ್ ನೆನೆಸಿಟ್ಟಿದ್ದೀನಿ. ಇದು ಫ್ರೈ ಆಗಿ ಮಸಾಲೆ ಇಡೋದ ಮೇಲೆ ರೈಸ್ ಹಾಕಿ ವಾಟರ್ ಹಾಕಿ ಮುಚ್ಚಬೇಕು. ನಾರ್ಮಲಿ ಇಂಡಿಯನ್ಸ್, ಅದರಲ್ಲೂ ಮೇಯ್ನಾಗಿ ನಾವು ಸೌತ್ ಇಂಡಿಯನ್ಸು ಖಾರ ತಿನ್ನೋದು ಜಾಸ್ತಿ. ನಾನು ಅದಕ್ಕಿಂತ ಜಾಸ್ತಿ ಖಾರ ತಿಂತೀನಿ, ಅಷ್ಟು ಸ್ಪೈಸಿ ಬೇಕು ನನಗೆ ಫುಡಲ್ಲಿ. ಅದಕ್ಕೆ ಇವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ಇಷ್ಟು ಚಿಕ್ಕ ಬಾಡಿ ಅದೆಷ್ಟು ಸ್ಪೈಸ್ ತಿನ್ನುತ್ತೆ, ನನಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂತ. ಮನೇಲೂ ಅಷ್ಟೇ, ನಮ್ಮಮ್ಮ ನಮ್ಮಣ್ಣ ಎಲ್ಲರೂ ಅಂದರೆ ಅವರು ಸ್ಪೈಸಿ ತಿಂತಾರೆ ಖಾರ, ಬಟ್ ನನ್ನಷ್ಟು ತಿನ್ನಲ್ಲ. ನಾನು ಯಾವಾಗಲೂ ನಮಗೆ ಇನ್ನೂ ಖಾರದ ಪುಡಿ ಹಾಕು, ಇನ್ನೂ ಖಾರ ಮಾಡು, ಇನ್ನೂ ಮೆಣಸಿನ್ಕಾಯಿ ಹಾಕು ಅಂತ ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ಆ ಥರ ಇಲ್ಲ, ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿಂತೀನಿ, ಬಟ್ ನನ್ನ ಫ್ರೆಂಡ್ಸ್ ತಿನ್ನೋಕ್ಕಾಗಲ್ಲ ಅದನ್ನು. ಈಗ ನೆನೆಸಿರೋ ಅಕ್ಕಿ ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಹೊತ್ತು ಮಸಾಲೆ ಜೊತೆ ಫ್ರೈ ಆಗಕ್ಕೆ ಬಿಡ್ತೀನಿ. ಆಮೇಲೆ ವಾಟರ್ ಮೆಷರ್ ಮಾಡಿ ನೀರು ಹಾಕಿ ಮುಚ್ಚಲಾಕೋದು. ನಾಳೆ ಫ್ರೈಡೇ ಏನೋ ಪಬ್ಲಿಕ್ ಹಾಲಿಡೇ ಇದೆ ಜರ್ಮನಿಲಿ. ಸೊ ನಮಗೆ ಕೆಲಸನೂ ಇಲ್ಲ, ಕಾಲೇಜು ಇಲ್ಲ. ಕಾಲೇಜ್ ಈ ವಾರ ನೋಡಿ ಗಾಳಿಗೆ ಹಾರ್ಕೊಂಡು ಬಂದಿರೋದು. ಸೊ ಈ ವಾರ ಫುಲ್ಲು ನಮಗೆ ಕಾಲೇಜ್ ಇರಲಿಲ್ಲ, ಎಕ್ಸ್ಕರ್ಷನ್ ವೀಕ್ ಅಂತ ಇತ್ತು. ಅಂದರೆ ನಾವು ಆರ್ಕಿಟೆಕ್ಟ್ಸ್ ಅಲ್ವಾ, ಸೊ ಒಂದು ಸೆಮಿಸ್ಟರಲ್ಲಿ ಒಂದು ಹೋಲ್ ವೀಕ್ ಎಕ್ಸ್ಕರ್ಷನ್ ವೀಕ್ ಅಂತ ಮಾಡ್ತಾರೆ. ಸೊ ಆ ಸಬ್ಜೆಕ್ಟ್ ಬಗ್ಗೆ ಏನಾದ್ರು ಸೈಟ್ ವಿಸಿಟ್ಸ್ ಇದ್ದರೆ ಈ ವಾರ ಫುಲ್ಲು ಸೈಟ್ ವಿಸಿಟ್ಸ್ ಇರುತ್ತೆ. ಸೊ ನನಗೆ ಯಾವ ಸಬ್ಜೆಕ್ಟು ಇರಲಿಲ್ಲ ಎಕ್ಸ್ಕರ್ಷನ್, ಸೊ ಈ ವಾರ ಫುಲ್ ಫ್ರೀ ಇದ್ದೆ. ನಾಳೆ ಪಬ್ಲಿಕ್ ಹಾಲಿಡೇ ಬೇರೆ ಇದೆ. ಸೊ ಅದಕ್ಕೆ ನಾವು ನನ್ನ ನೇಪಾಲಿ ಫ್ರೆಂಡ್ಸ್ ಇದ್ದಾರೆ, ಅವ್ರು ಲಾಸ್ಟ್ ಟೈಮ್ ನಮಗೆ ಮೋಮೋಸ್ ಮಾಡಿ ಇನ್ವೈಟ್ ಮಾಡಿದರು ಲಂಚ್ಗೆ. ಸೊ ಈ ಸಲ ನಾನು ನನ್ನ ಫ್ರೆಂಡ್ ಶ್ವೇತಾ ಇಬ್ಬರು ಇಂಡಿಯನ್ ಫುಡ್ ಮಾಡಿ ಅವ್ರನ್ನ ನಾಳೆ ಡಿನ್ನರ್ಗೆ ಇನ್ವೈಟ್ ಮಾಡ್ತಾಯಿದ್ದೀವಿ. ಸೊ ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೆ ಮತ್ತು ಪರೋಟ ಮಾಡೋಣ ಅಂದ್ಕೊಂಡೆ. ಪರೋಟ ಅಂದರೆ ನಾನು ಮಾಡಲ್ಲ, ಹಾಲೇಲಿ ಒಂದು ಇಂಡಿಯನ್ ಸ್ಟೋರ್ ಇದೆ, ಸೊ ಅಲ್ಲಿ ಪರೋಟ ಚೆನ್ನಾಗಿ ಸಿಗುತ್ತೆ, ಫುಲ್ ಅದು ರೌಂಡ್ ಲೇಯರ್ ಪರೋಟ. ಸೊ ಇವಾಗ ಊಟ ಮಾಡಿ ಹಾಲಿಗೆ ಹೋಗಿ ಪರೋಟ ತೊಗೊಂಬರ್ಬೇಕು. ರೈಸ್ ಆಗಿದೆ, ಬಿಸಿಲಾರಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಲ್ಲಿ ರೈತ ಮಾಡಿಕೊಂಡೆ ಮತ್ತು ಸೌತೆಕಾಯಿ ಕಟ್ ಮಾಡಿಕೊಂಡೆ. ನೋಡಿ ಫುಲ್ ಕುಕ್ಕರ್ ತುಂಬೋಗಿದೆ. ಇವಾಗ ನಾನು ಹೆಂಗೆ ಕಲಿಸ್ಲಿ ಗೊತ್ತಿಲ್ಲ. ಇದನ್ನ ಇವಾಗ ಅರ್ಧ ಬಾಣಲಿಗೆ ಹಾಕಿ ಕಲಸಿ ಇನ್ನು ಅರ್ಧ ಕುಕ್ಕರಲ್ಲಿ ಇಡಬೇಕು. ಸೊ ಫೈನಲಿ ಪಾಲಕ್ ಪನ್ನೀರ್ ರೈಸ್ ರೆಡಿ ಇದೆ, ರಾಯ್ತ ರೆಡಿ ಇದೆ, ಕುಕುಂಬರ್ ಮತ್ತು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ. ಮೂವಿ ನೋಡಿಕೊಂಡು ಫುಡ್ ಎಂಜಾಯ್ ಮಾಡೋದು. ಸೊ ರೆಡಿ ಆದೆ, ಇವಾಗ ಹೊರಡಬೇಕು. ಒಂದು ಹಾಫ್ ಆನ್ ಅವರಲ್ಲಿ ಟ್ರೈನ್ ಇದೆ. ಸೊ ಆ ಟ್ರೈನ್ ಹತ್ತಿ ಹಾಲೆಗೆ ಹೋಗಿ ಹಾಲೆಯಿಂದ ಪರೋಟ ಕಲೆಕ್ಟ್ ಮಾಡಿ ವಾಪಸ್ ಟ್ರೈನ್ ಹತ್ಕೊಂಡು ಲೈಫ್ಸಿಗೆ ಹೋಗಿ ಪಾರ್ಟ್ ಟೈಮ್ಗೆ ಹೋಗಬೇಕು. ನನ್ನ ಫ್ರೆಂಡ್ ಅಲ್ಲೇ ಜಾಯ್ನ್ ಆಗ್ತಾಳೆ. ಸೊ ಹೊರಡೋಣ. ಈ ವೆದರ್ ಫೋರ್ಕ್ಯಾಸ್ಟ್ ನಂಬೋಕ್ಕೆ ಆಗಲ್ಲ. ನಿನ್ನೆ ನೋಡಿದ್ರೆ 80% ಟ್ರೈನ್ ಇದೆ ಅಂತ ತೋರಿಸ್ತಾ ಇತ್ತು, ಇವತ್ತು ಫುಲ್ ಬಿಸಿಲು. ಬೆಳಗ್ಗೆ ಒಂದು ಸ್ವಲ್ಪ ಮಳೆ ಬಂತು ಅಷ್ಟೇ, ಬಿಸಿಲಂಗೆ ಕಾಣಿಸ್ತಿದೆ ಅಷ್ಟೇ. ಗಾಳಿ ಎಷ್ಟು ಜೋರಾಗಿ ಹೊಡಿತಿದೆ ಅಂದರೆ ನನ್ನೇ ತಳ್ಕೊಂಡು ಹೋಗ್ತಾರೆ. ಓಹ್, ಬಸ್ ಬಂತು. ಸೊ ಹಾಲೇ ರೀಚ್ ಆದೆ. ಇವಾಗ ಒಂದು ಟ್ರಾಮ್ ತೊಗೊಂಡು ಇಂಡಿಯನ್ ಸ್ಟೋರ್ಗೆ ಹೋಗಬೇಕು. ಇಲ್ಲಿ ಇಂಡಿಯನ್ ಗ್ರೋಸರಿ ಶಾಪಿಗೆ ಬಂದೆ. ಗುಡ್ಡೆ ಬಿಸ್ಕೆಟ್, ಅಮ್ಮ ಎಷ್ಟೊಂದು ದಿನ ಆಗಿತ್ತು ಇದು ನೋಡಿ. ಗುಡ್ಡೆ ಬಿಸ್ಕೆಟ್, ಪಾರ್ಲೆ ಜಿ, ಟೀ ಪೌಡರ್. ನನಗೆ ಮೇಯ್ನಾಗಿ ಬೇಕಾಗಿರೋದು ಪರೋಟ, ಅದೊಂದು ತೊಗೊಂಡು ಹೊರಡಬೇಕು. ಇವಾಗ ಟೈಮ್ ಇಲ್ಲ. ಸೊ ನನಗೆ ಬೇಕಾಗಿರೋ ಐಟಮ್ಸ್ ತೊಗೊಂಡೆ. ಇವಾಗ ತಿರ್ಗಾ ಓಡಬೇಕು ಟ್ರೈನ್ ಸ್ಟೇಷನ್ಗೆ. ಇನ್ನೂ 4:45 ಆಗಲೇ ಕತ್ಲಾಗ್ತಾ ಇದೆ.
ನಂಗೆ ದಸರಾಗಿಂತ ಹಾಲೇ ತುಂಬ ಇಷ್ಟ ಆಗುತ್ತೆ. ಹಾಲೇಲಿ ಶಾಪಿಂಗ್ ಮುಗಿಸ್ಕೊಂಡು ಟ್ರೈನ್ ಕ್ಯಾಚ್ ಮಾಡಿ ಲೈಫ್ ಸೆಕ್ಕಿಗೆ ಬಂದು ಇವಾಗ ಪಾರ್ಟ್ ಟೈಮ್ ಜಾಬಿಗೆ ಬಂದಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.